ಅನುಭವ ಆಗಿದೆ. ಎಷ್ಟು ಜನ ನನಗೆ ಕಾಂಡೋಮ್ ಇಲ್ದಿರ ನಾನು ಮಾಡ್ತೀನಿ ಅಂತ ಬಂದಾಗ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ, ನಾನು ಇಲ್ಲ ಬೇಡ ನಾನು ಕಾಂಡೋಮ್ ಇಲ್ದಿರ ನಾನು ಮಾಡಲ್ಲ ಅಂತಂದಿದ್ದಕ್ಕೆ, ಸೆಕ್ಸ್ ಮಾಡೋದಿಲ್ಲ ಅಂತಂದಿದ್ದಕ್ಕೆ ಅವರು ಇಲ್ಲ ಮಾಡಲೇಬೇಕು, ಡ್ರಿಂಕ್ಸ್ ಮಾಡಿಬಿಟ್ಟು ಟಾರ್ಚರ್ ಕೊಟ್ಟಾಗ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ. ಈ ಥರ ಹಿಂಗೆ ಪಾಸಿಟಿವ್ ಅಂದ ತಕ್ಷಣ ಹೆದ್ರುಕೊಂಡು ಹೋಗಿದ್ದಾರೆ, ಇವಳಿಗೆ ಏಡ್ಸ್ ಇದೆ ಅಂತ ತುಂಬಾ. ಅವರಿಂದ 4 ಜನ ಕೇಳಿ ನನಗೆ ಕಸ್ಟಮರು ಕಮ್ಮಿ ಆಗಿದ್ದಾರೆ. ಎಲ್ಲರೂ ಒಂದು ನನ್ನ ಸೆಕ್ಸ್ ವರ್ಕರು, ಇನ್ನೊಂದು ನಾನು ಈ ಥರ HIV ಪಾಸಿಟಿವು. ಗಂಡನಿಂದ ನನಗೆ ಬಂದಿದೆ ಅಂತ ಯಾರೂ ಹೇಳಲ್ಲ. ನಾನು ಸೆಕ್ಸ್ ವರ್ಕರ್ ಮಾಡ್ತಾಯಿದ್ದೀನಿ, ಅದಕ್ಕೆ HIV ಬಂದಿದೆ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಸ್ವಲ್ಪ ನನಗಿದ್ರೂ ನಾನು ಯೋಚನೆ ಮಾಡಲ್ಲ, ಮಕ್ಕಳಿಗಿರೋದಕ್ಕೆ ಸ್ವಲ್ಪ ತುಂಬ ಹೆದರ್ಕೊಳ್ತಾಯಿದ್ದೀನಿ. ಸಮಾಜ ಅವಳನ್ನ ನೋಡೋ ರೀತಿಯೇ ಬೇರೆ ಇರುತ್ತೆ. ಅವಳ ಜೊತೆ ಮಾತಾಡಲ್ಲ, ಅವಳ ಜೊತೆ ಮಾತಾಡಿದ್ರೆ ಎಲ್ಲಿ ನನಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನಾನು ಇರೋ ಇದರಲ್ಲೇ ಅವಳಿಗೆ ಈ ಕಾಯಿಲೆ ಇದೆ ಅಂತಂದರೆ ಅವಳ ಜೊತೆ ಯಾರೂ ಮಾತಾಡಲ್ಲ, ಯಾರೂ ಆಟ ಆಡಲ್ಲ, ಅವಳಿಗೆ ತುಂಬಾ ದೂರ ಇಟ್ಬಿಡ್ತಾರೆ ಮಕ್ಕಳನ್ನ. ಮತ್ತು ನನ್ನ ಹತ್ರನೂ ಯಾರೂ ಸೇರಲ್ಲ. ಮತ್ತು ಅಲ್ಲಿಂದನೂ ಇವಳಿಗೆ HIV ಇದೆ ಅಂತ ಯಾರೂ ಮಾತಾಡಲ್ಲ, ಏಡ್ಸ್ ಇದೆ ಅಂತ ಮಾತಾಡ್ತಾರೆ. ಗೊತ್ತಾಗುತ್ತೆ ಅಂತ ಭಯ ತುಂಬಾ. ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂದ್ರೂ ಮನೆ ಹತ್ರ ತುಂಬಾ ಇದಾಗುತ್ತೆ. ಕದ್ದು ಮುಚ್ಚಿ ಮನೇಲಿ ಟ್ಯಾಬ್ಲೆಟ್ಸು ಇದೆಲ್ಲ ಹಾಕ್ಕೊಳ್ತೀವಿ ನಾವು. ಏನು ಯಾರಿಗೂ ಗೊತ್ತಾಗೋ ಥರ ಮುಚ್ಚಿಟ್ಬಿಟ್ಟು ಕದ್ದು ಮುಚ್ಚಿ ನಾವು ಯಾರಿಗೂ ಗೊತ್ತಾಗ್ದಂಗೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಳ್ತೀವಿ. ಏನಾದರೂ ಯಾಕಂದರೆ ಮನೇಲಿ ಇರೋದು ಅಲ್ಲಿ ಹತ್ರ ಸುತ್ತಮುತ್ತ ಇರೋದೆಲ್ಲ ಎಜುಕೇಟೆಡ್. ಕದ್ದು ಮುಚ್ಚಿ ನಾವು ಜೀವನ ಮಾಡ್ತಾಯಿದ್ವಿ. ಆ ವಿಷಯ ಯಾರಿಗೂ ಗೊತ್ತಿಲ್ಲ. ಮಗಳು ಕೂಡ ಗೊತ್ತಿದೆ, ಬಟ್ ಅವಳು ಕೂಡ ಹೇಳಲ್ಲ. ಖಂಡಿತ ಹೆಂಗಿದ್ರೂ ಕಾಯಿಲೆ ಬಂದುಬಿಟ್ಟಿದೆ, ತಪ್ಪೇ ಮಾಡಿಲ್ಲ, ಕಾಯಿಲೆ ಬಂತು ನನಗೆ. ತಪ್ಪು ಮಾಡೇ ಬಿಡೋಣ. ಅದು ಅಲ್ಲದೆ ಅಪ್ಪ ಅಮ್ಮನೂ ದೂರ ಮಾಡಿದ್ರು, ಏನೂ ತಪ್ಪೇ ಮಾಡಿಲ್ಲ, ನಾನು ಈ ಕಾಯಿಲೆ ಅನುಭವಿಸ್ತಾಯಿದ್ದೀನಿ. ತಪ್ಪು ಮಾಡಿಬಿಡೋಣ, ಮಕ್ಳಿಗೆ ಊಟನೂ ಸಿಗುತ್ತೆ, ಜೀವನನೂ ನಡೆಯುತ್ತೆ. ಏನು ತಪ್ಪು ಮಾಡಲಿಲ್ಲ ಅಂದರೂ ಕಾಯಿಲೆ ಬಂದಿದೆ, ತಪ್ಪು ಇದೆಯಲ್ಲ ಅಂತಲೇ ಮಾಡಿಬಿಟ್ಟೆ.